ಡಿಜೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪ್ರಾಪ್ತೆಯನ್ನ ಶಬೀಲ್ ಎನ್ನುವಂತಹ ಯುವಕ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಈ ಒಂದು ಪ್ರಕರಣವನ್ನ ನಾವು ನೋಡೋದಾದ್ರೆ, ಶಬೀಲ್ ಜೊತೆಗೆ ಈ ಅಪ್ರಾಪ್ತ ಬಾಲಕಿ ಕೊಲೆ ಆದವಳು ಏನಿದ್ದಾಳೆ, ಈಕೆ ಇಬ್ರಿಗೂ ಕೂಡ ಒಂದು ಎಂಗೇಜ್ಮೆಂಟ್ ಆಗಿರುತ್ತೆ. ಎಂಗೇಜ್ಮೆಂಟ್ ಆಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸಾಕಷ್ಟು ಮಾತುಕತೆ ಮಾಡ್ತಾ ಇರ್ತಾರೆ, ಮತ್ತೆ ಜೊತೆಯಲ್ಲಿ ಆಗಾಗ ಭೇಟಿ ಕೂಡ ಆಗ್ತಾ ಇರುತ್ತೆ. ಈ ಒಂದು ಶಬೀಲ್ಗೆ ಸಂಬಂಧಪಟ್ಟಂತ ಒಂದು ಹಳೆಯ ಬಿಲ್ಡಿಂಗ್, ಪಾಳು ಬಿದ್ದಂತಹ ಒಂದು ಮನೆ ಏನಿರುತ್ತೆ, ಈ ಒಂದು ಮನೆಯಲ್ಲಿ ಆಗಾಗ ಭೇಟಿ ಹಾಕ್ತಾ ಇರ್ತಾರೆ. ಇನ್ನು ಈ ಒಂದು ಕೊಲೆಗೆ ವಿಚಾರಣೆ ವೇಳೆ ಒಂದು ಬೆಚ್ಚಿ ಬೀಳಿಸುವಂತಹ ಒಂದು ಮಾಹಿತಿಯನ್ನ ಆರೋಪಿ ಶಬೀಲ್ ನೀಡಿರುವಂತಹದ್ದು. ಯಾವ ವಿಚಾರಕ್ಕೆ ಕೊಲೆ ಮಾಡಿದೆ ಅಂತಂದ್ರೆ, ಪಾಸಿಟಿವ್ ಜಾಸ್ತಿ ಆಗಿತ್ತು. ಜಾಸ್ತಿ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾ ಇದ್ಲು. ಆಕೆ ಬೇರೆ ಬೇರೆಯವರ ಒಂದು ರೀಲ್ಸ್ಗಳಿಗೆ, ಫೋಟೋಗಳಿಗೆ ಲೈಕ್ ಕೊಡ್ತಾ ಇದ್ಲು. ಜೊತೆಗೆ ಆಕೆಯ ಒಂದು ಫೋಟೋಗಳಿಗೆ ಕೂಡ ಸಾಕಷ್ಟು ಜನ ಲೈಕ್ ಕೊಡ್ತಾ ಇದ್ರು. ನಮ್ಮಿಬ್ಬರ ಒಂದು ಖಾಸಗಿ ವಿಚಾರವನ್ನ ಕೂಡ ನಮ್ಮಿಬ್ಬರ ಕಾಮನ್ ಫ್ರೆಂಡ್ ಒಬ್ರಿದ್ದಾರೆ, ಅವರ ಜೊತೆಯಲ್ಲಿ ಹಂಚ್ಕೋತಾ ಇದ್ಲು. ಜೊತೆಗೆ ಏನು ಈ ಅಪ್ರಾಪ್ತ ಬಾಲಕಿ ಕೊಲೆ ಆಗಿರ್ತಾಳೆ, ಆಕೆ ಈ ಪೊಸಿಟಿವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಕಾಮನ್ ಫ್ರೆಂಡ್ ಒಬ್ಬರ ಹತ್ರ ಹಂಚ್ಕೊಂಡಿರ್ತಾಳೆ. ಏನು, ಈಗ ನಾನು ಮದುವೆ ಆಗೋಕ್ಕಿಂತ ಮುಂಚೆಯೇ ಸಾಕಷ್ಟು ಒಂದು ರೆಸ್ಟ್ರಿಕ್ಷನ್ಸ್ ಅನ್ನ ಮಾಡ್ತಾ ಇದ್ದಾರೆ. ನೀನು ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಅದು ತಿನ್ಬಾರ್ದು, ಇದು ತಿನ್ಬಾರ್ದು, ಜೊತೆಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ನನಗೆ ಕಡಿವಾಣ ಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಶಬೀಲ್. ಇನ್ನು ಮದುವೆ ಆದ್ಮೇಲೆ ಕಂಪ್ಲೀಟ್ ಆಗಿ ಇದನ್ನೆಲ್ಲ ನಿಲ್ಸೇ ಬಿಡ್ತಾನೇನೋ ಅನ್ನುವಂಥ ಭಯ ನನ್ನಲ್ಲಿ ಕಾಡ್ತಾ ಇದೆ. ಈಗ ನಾನು ಮದುವೆ ಆಗ್ಬೇಕಾ ಬೇಡವಾ ಅನ್ನುವಂಥ ಡೌಟ್ ಕೂಡ ನನ್ನಲ್ಲಿ ಶುರುವಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಸ್ನೇಹಿತರ ಜೊತೆ ಹಂಚ್ಕೊಂಡಿರ್ತಾಳೆ. ಆ ಒಂದು ಕಾಮನ್ ಫ್ರೆಂಡ್ ಆಗಿರ್ತಾರೆ ಶಬೀಲ್ಗೆ, ಜೊತೆಗೆ ಅಪ್ರಾಪ್ತ ಬಾಲಕಿ ಇಬ್ರಿಗೂ ಕೂಡ ಕಾಮನ್ ಫ್ರೆಂಡ್ ಆಗಿರೋದ್ರಿಂದ ಶಬೀಲ್ ಬಳಿ ಬಂದು ಈ ವಿಚಾರವನ್ನ ಆ ಒಂದು ಸ್ನೇಹಿತ ಹೇಳ್ಕೊಂಡಿರ್ತಾನೆ. ನೀನು ಸಾಕಷ್ಟು ರಿಸ್ಟ್ರಿಕ್ಷನ್ ಆಗ್ತಾ ಇದೆಯಂತೆ ನೀನು ಮದುವೆ ಆಗುವಂತಹ ಹುಡುಗಿಗೆ, ಹಾಗಾಗಿ ಆಕೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಾಳೆ ಅನ್ನುವಂಥ ವಿಚಾರ ಏನು ವ್ಯಕ್ತಪಡಿಸಿದಾಗ ಶಬೀಲ್ ಸಾಕಷ್ಟು ಕೋಪಗೊಳ್ತಾನೆ. ಆಕೆಯನ್ನ ಏನು ಆತನ ಒಂದು ಪಾಳು ಬಿದ್ದಂತಹ ಮನೆಗೆ ಕರೆಸ್ಕೊಂಡು ಜೋರಾಗಿ ಗಲಾಟೆಯನ್ನ ಕೂಡ ಮಾಡಿರುವಂತಹದ್ದು. ಯಾಕೆ ನಮ್ಮಿಬ್ಬರ ಖಾಸಗಿ ವಿಚಾರವನ್ನ ನೀನು ಬೇರೆ ಎಲ್ಲರಿಗೂ ಕೂಡ ಹೇಳ್ಕೊಂಡ್ ಬರ್ತಾ ಇದೀಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗುತ್ತೆ. ಈ ಹಿಂದೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಸ್ನೇಹಿತರು ಈಕೆಯ ಒಂದು ಪೋಸ್ಟ್ಗೆ ಲೈಕ್ ಕೊಟ್ಟಿದ್ದಕ್ಕೆ ಯಾರು ಅವರು ನಿನಗೆ ಲೈಕ್ ಕೊಡ್ತಾ ಇದ್ದಾರೆ, ಮತ್ತೆ ಯಾಕೆ ಅವರು ಲೈಕ್ ಮಾಡ್ತಾ ಇದ್ದಾರೆ, ನಿನಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದನ್ನ ಕಡಿಮೆ ಮಾಡು, ಜೊತೆಗೆ ನೀನು ಈ ರೀತಿಯಾಗಿ ಹೊರಗಡೆ ಓಡಾಡುವಾಗ ಇದೇ ರೀತಿಯಾದಂಥ ಬಟ್ಟೆ ಹಾಕೋಬೇಕು ಅನ್ನುವಂಥ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದ್ ಕಡೆ ರೆಸ್ಟ್ರಿಕ್ಷನ್ಸ್ ಅನ್ನ ಹೇರ್ಲಿಕ್ಕೆ ಮುಂದಾಗಿದ್ದಂಥ ಹಿನ್ನೆಲೆಯಲ್ಲಿ ಆಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ಲು. ಈತನನ್ನ ಮದುವೆ ಆದ್ರೆ ಮುಂದಿನ ದಿನಗಳಲ್ಲಿ ನನಗೆ ಕಷ್ಟ ಆಗ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರ ಬಳಿ ಯಾವಾಗ ಹೇಳ್ಕೊತಾಳೆ, ಆಗ ಈಕೆ ನನಗೆ ಸಿಗದೇ ಇದ್ರೆ ಯಾರಿಗೂ ಕೂಡ ಸಿಗಬಾರ್ದು, ಈಕೆ ನನಗೇ ಸಿಗ್ಬೇಕು ಅನ್ನುವಂತಹ ಒಂದು ಹಠವನ್ನ ಇಟ್ಕೊಂಡು ಆಕೆಯನ್ನ ಕರೆಸಿ ಬರ್ಬರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿ ಅಂದ್ರೆ ಎಲ್ಲೊಂದ್ ಕಡೆ ಎಸ್ಕೇಪ್ ಆಗುವ ಮುನ್ನವೂ ಕೂಡ ಸಾಕಷ್ಟು ದೊಡ್ಡ ಒಂದು ಪ್ಲಾನ್ ಅನ್ನೇ ಮಾಡ್ಕೊಂಡಿರ್ತಾನೆ. ಈಕೆಯ ಕುಟುಂಬಸ್ಥರಿಗೆ ಏನಾದ್ರು ಸಿಕ್ಕಿದ್ರೆ ನನ್ನನ್ನ ಒಡೆದಾಕ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಜ್ಮೀರ್ಗೆ ಹೋಗಿ ತಲೆ ಮರೆಸ್ಕೊಂಡು ಅಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡು ಇಡೋಣ ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಎಸ್ಕೇಪ್ ಆಗಿದ್ದೆ ಅಜ್ಮೀರ್ಗೆ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರ ವಿಚಾರಣೆ ವೇಳೆ ಏನು ಶಬೀಲ್ ಬಾಯ್ ಬಿಟ್ಟಿರುವಂತಹ ಸತ್ಯಗಳು ಎಲ್ಲವನ್ನ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಒಂದು ಪಾಸಿಟಿವ್ನೆಸ್ ಈ ಒಂದು ಮರ್ಡರ್ಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು.